ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಟಿ ವಿ ಮೂಲಕವಾಗಿ, ಆನ್ಲೈನ್ ಮೂಲಕವಾಗಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ದೇವರು ಈ ದಿನದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಮಾತ್ರವಲ್ಲ, ಅನೇಕರು ಈ ದಿನದಲ್ಲಿ ಬಿಡುಗಡೆ, ಸ್ವಸ್ಥತೆ, ಸಂತೋಷ, ಸಮಾಧಾನ ಹೊಂದಿಕೊಳ್ಳುವುದಕ್ಕಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಂದು ವಾರದ ಪ್ರಥಮ ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ನಾವು ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ, ನಿನ್ನನ್ನು ಕೊಂಡಾಡುವುದಕ್ಕಾಗಿ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ. ಅನೇಕರು ಸ್ವಾಮಿ ಕರ್ತನೆ, ಹೌದು, ಮೊಬೈಲ್ ಮೂಲಕ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಹಾಗೆ ಟಿ ವಿ ಮೂಲಕವಾಗಿಯೂ ಕೂಡ ಆರಾಧನೆಯಲ್ಲಿ ಜಾಯಿನ್ ಆಗಿದ್ದಾರೆ. ನೀನು ಅವ್ರನ್ನ ಆಶೀರ್ವಾದ ಮಾಡು. ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬರಿಗೆ ದಯಪಾಲಿಸು. ಇರುವಂಥ ಸ್ಥಳದಲ್ಲಿ ಅವರ ಶರೀರಾತ್ಮ ಪ್ರಾಣಗಳನ್ನು ನೀನು ಮುಟ್ಟಿ ಬಲಪಡಿಸು. ಸಂತೋಷ, ಸಮಾಧಾನ, ನೆಮ್ಮದಿ ಕೊಟ್ಟು, ಬಿಡುಗಡೆ ಕೊಟ್ಟು, ಸೌಖ್ಯ ಕೊಟ್ಟು ಆಶೀರ್ವದಿಸಿ ನಡೆಸು. ಹಾಗೆ ಸ್ವಾಮಿ, ಹಾಡುವುದಕ್ಕೂ, ಸ್ತುತಿಸುವುದಕ್ಕೂ, ಪ್ರಾರ್ಥಿಸುವುದಕ್ಕೂ, ನಿನ್ನ ವಾಕ್ಯಗಳ ಮೂಲಕ ಬಲ ಹೊಂದಿಕೊಳ್ಳುವುದಕ್ಕೂ ಸಹಾಯ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನಗೋಸ್ಕರ ಕಷ್ಟ, ಹಿಂಸೆ, ಉಪದ್ರವ ಅನುಭವಿಸ್ತಿರುವಂಥವರಿಗೆ ಕೂಡ ನೀನು ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಮುಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆಗಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ಹೌದು, ಹಾಡುಗಾರ ಈ ಪ್ರಕಾರ ಹಾಡುತ್ತಾ ಇದ್ದಾನೆ: ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ಈ ಗೀತೆಯನ್ನು ನಾವೆಲ್ಲರೂ ಒಟ್ಟಿಗೆ ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ತುಂಬಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ತುಂಬಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ಕಲ್ವಾರಿ ಶಿಲುಬೆ ಮೇಲೆ
ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ಮಗನಾಗಿ ಆರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಈ ಲೋಕವ ಗೆದ್ದವನೇ, ನನಗಾಗಿ ಬರುವವನೇ. ಈ ಲೋಕವ ಗೆದ್ದವನೇ, ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ನನಗೆ ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹಾಲೆಲೂಯ ಹಾಲೆಲೂಯ. ನಮ್ಮ ಕರ್ತನು ನಮ್ಮನ್ನು ಆಮೆನ್ ಕೃಪೆಯಿಂದ ನಡೆಸುವಂತ ಕರ್ತನು ದುಃಖದಲ್ಲಿದ್ದ ನಮಗೆ ಹೌದು ಆನಂದ ತೈಲವನ್ನು ಹಚ್ಚಿ ನಮ್ಮನ್ನು ಆಶೀರ್ವಾದ ಮಾಡುವಂತ ದೇವರು. ಹೌದು ನಮ್ಮ ಕರ್ತನು ಕುಂದಿದ ಮನಸ್ಸಿಗೆ ಹೌದು ಉತ್ಸಾಹವನ್ನು ತರುವಂತ ದೇವರು. ಆಗಿದ್ದಂತ ನಮ್ಮನ್ನ ಮರಣದಿಂದ ತಪ್ಪಿಸಿದ್ದಾನೆ. ಅವಮಾನ ಪಟ್ಟಂತ ನಮ್ಮನ್ನ ಸನ್ಮಾನ ಮಾಡಿದ್ದಾನೆ. ಹಾಗಾಗಿ ನಮ್ಮ ಕರ್ತನನ್ನು ಕೊಂಡಾಡೋಣ. ಹೌದು ಕ್ರಿಸ್ತನಲ್ಲಿ ಇರುವಂತ ನಮಗೆ ಯಾವಾಗಲೂ ಜಯ ಉಂಟು ಪ್ರಿಯರೇ. ಹೌದು ಕ್ರಿಸ್ತನಲ್ಲಿ ನಮಗೆ ಯಾವಾಗಲೂ ಜಯ ಉಂಟು. ನಮ್ಮನ್ನ ಆತ ಜಯೋತ್ಸವದೊಡನೆ ನಡೆಸುವಂತ ದೇವರಾಗಿದ್ದಾನೆ. ಹಾಗಾಗಿ ನಾವು ತಿರುಗಿ ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂತವರಾಗಿರೋಣ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಏನೇನು
ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು ಗರಿಗಳ ಕೈಯಲ್ಲಿಡಿದು ನಾ ಹೊಸನ ಹಾಡುವೆನು, ನಾ ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಪಾಪವ ಅಳಿಸಿದನು ಶಾಪವ ನೀಗಿಸಿದನು. ಪಾಪವ ಅಳಿಸಿದನು ಯೇಸು ಶಾಪವ ನೀಗಿಸಿದನು. ಆತನ ಗಾಯದಿಂದ ಆತನ ಗಾಯದಿಂದ ನಾ ಗುಣವಾದೆ ಗುಣವಾದೆ, ನಾ ಗುಣವಾದೆ ಗುಣವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ಒರೆಸುವ, ನನ್ನ ಕಣ್ಣೀರೆಲ್ಲ ಒರೆಸುವ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ನನ್ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ನನ್ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು ಗರಿಗಳ ಕೈಯಲ್ಲಿಡಿದು ನಾ ಹೊಸನ ಹಾಡುವೆನು, ನಾ ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ನಮ್ಮ ಕರ್ತನಲ್ಲಿ ಜೀವಿಸುವಾಗ ನಮಗೆ ಜಯ ಉಂಟು. ಆಮೇಲೆ ನಮ್ಮ ಮುಂದೆ ನಮ್ಮ ಕರ್ತನು ಹೋಗುವಾತನಾಗಿದ್ದಾನೆ, ಪಾಪಗಳಿಂದ ಬಿಡಿಸುವಾತನಾಗಿದ್ದಾನೆ, ಶಾಪಗಳಿಂದ ಬಿಡಿಸುವಾತನಾಗಿದ್ದಾನೆ. ಮಾತ್ರವಲ್ಲ, ನಮಗೆ ಸೌಖ್ಯ ಕೊಡುವಂಥ ಸೌಖ್ಯದಾಯಕನು ಆತನಾಗಿದ್ದಾನೆ. ಹಾಗಾಗಿ ನಮ್ಮನ್ನು ನಡೆಸುವಂಥ ಕರ್ತನು, ನಮ್ಮ ತಲೆ ಎತ್ತುವಂತೆ ಮಾಡುವ ಕರ್ತನು, ತಕ್ಕ ಸಮಯದಲ್ಲಿ ನಮಗೆ ಮಾರ್ಗವನ್ನು ತೆರೆಯುವಂಥ ಕರ್ತನು. ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಕರ್ತನನ್ನು ಆರಾಧಿಸುವಂಥವರಾಗಿರೋಣ. ಚಿಕ್ಕವನೆಂದು ನಮ್ಮನ್ನು ತಳ್ಳಿ ಬಿಡುವಂಥ ಕರ್ತನಲ್ಲ. ಹೌದು, ಧೂಳಿನಲ್ಲಿ ಕೆಸರಿನಲ್ಲಿ ಇದ್ದಾಗ ನಮ್ಮನ್ನು ಮರೆಯುವಂಥ ಕರ್ತನು ಆತನಲ್ಲ. ಆತನ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸೋಣ. ನಾವು ಹಾಡುತ್ತಾ ನಮ್ಮ ಕರ್ತನನ್ನು ತಿರುಗಿ ಕೊಂಡಾಡುವಂಥವರಾಗಿರೋಣ.
ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವಿನಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡೆ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರಾನಿ ಒರೆಸಿದಿ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡೆ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರಾನಿ ಒರೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಎಂದು ಆರಾಧಿಸುವೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ. ನನ್ನ ಮಗನೇ ಎಂದು ಕರೆದಿ, ಪ್ರೀತಿಸಿದವ ಕೈ ಬಿಟ್ಟ ಸಮಯ, ನಿನ್ ಕರದಿ ನನ್ನ ಹೊತ್ತು ಭರವಸೆ ನೀಡಿದೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ. ನನ್ನ ಮಗನೇ ಎಂದು ಕರೆದಿ, ಪ್ರೀತಿಸಿದವರ ಕೈ ಬಿಟ್ಟ ಸಮಯ, ನಿನ್ ಕರದಿ ನನ್ನ ಒತ್ತು ಭರವಸೆ ನೀಡಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆನೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ನಿನಗೆ ಮರೆಯಾಗಿ ಒಂದು ಇಲ್ಲ ಸ್ವಾಮಿ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ
ಓ ಸ್ವಾಮಿ, ನಿನಗೆ ಮರೆಯಾಗಿ ಒಂದೂ ಇಲ್ಲ ಸ್ವಾಮಿ. ಆಮೇಲೆ ಚಿಕ್ಕವನೆಂದು ನಮ್ಮನ್ನು ತಳ್ಳಿ ಬಿಡದಂಥ ಕರ್ತನು ಸ್ವಾಮಿ. ಹೌದು ಕರ್ತನೆ, ಎಷ್ಟು ದೊಡ್ಡ ಹೌದು ಕೆಸರಿನಲ್ಲಿ ಇದ್ದಂಥ ಸಮಯದಲ್ಲಿ ಓ ದೇವ ನಮ್ಮನ್ನು ಬಿಡಿಸಿ ರಕ್ಷಿಸಿದಾತನು ನೀನು ಸ್ವಾಮಿ. ಹೌದು, ನೀನೇ ನಮ್ಮ ಆಶ್ರಯವಾಗಿದ್ದಿ, ನೀನೇ ನಮ್ಮ ಕೋಟೆಯಾಗಿದ್ದಿ, ನಮ್ಮ ಪ್ರಾಣಕ್ಕೆ ಆಧಾರನು ನೀನು ಸ್ವಾಮಿ. ಹೌದು ಸ್ವಾಮಿ, ನೀನು ನಮ್ಮ ರಕ್ಷಕನು, ನಮ್ಮ ವೈದ್ಯನು. ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸುವೆವು. ಹಲ್ಲೆಲೂಯಾ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ, ನೀನೆ ಸರ್ವವೆಂದು ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ, ನೀನು ಸರ್ವವೆಂದು ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಿಸಿ ನಿನ್ಮುಖ
ಮಾನವಿಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಹೌದು, ನಮ್ಮ ಕರ್ತನು ನಮ್ಮ ಆಶ್ರಯವಾಗಿದ್ದಾನೆ. ನಮ್ಮ ಕರ್ತನು ನಮ್ಮ ಸುತ್ತಲೂ ನಮ್ಮನ್ನು ಕಾಪಾಡುವ ಕೋಟೆಯಾಗಿದ್ದಾನೆ. ನಮ್ಮ ಕರ್ತನು ನಮ್ಮ ಪ್ರಾಣಕ್ಕೆ ಒಡೆಯನಾಗಿದ್ದಾನೆ, ಪ್ರಾಣನಾಥನಾಗಿದ್ದಾನೆ. ಆಮೇಲೆ ನಮ್ಮ ಕರ್ತನು ನಮಗೆ ಸೌಖ್ಯ ಕೊಡುವಂಥ ವೈದ್ಯನಾಗಿದ್ದಾನೆ. ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ನಮಗೆ ಸಂತೃಪ್ತಿಯನ್ನು ಉಂಟು ಮಾಡುವ ಆತನಾಗಿದ್ದಾನೆ. ನಮ್ಮ ಕರ್ತನೇ ನಮ್ಮ ಆಶ್ವಾಸನೆಯಾಗಿದ್ದಾನೆ, ನಮ್ಮ ಪಾಲಕನಾಗಿದ್ದಾನೆ, ನಮ್ಮ ಮುಂಬಲ ಹಿಂಬಲವಾಗಿದ್ದಾನೆ. ಆತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಯಾರಾಧನ ಕೂಟಕ್ಕಾಗಿ ನಾವು ಪುನಃ ಪ್ರಾರ್ಥನೆ ಮಾಡೋಣ. ಬಂದಿರುವಂಥವರಿಗಾಗಿ, ಹೌದು, ಆನ್ಲೈನ್ ಮೂಲಕ ಜಾಯ್ನ್ ಆಗಿರುವಂಥವರಿಗಾಗಿ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗುತ್ತಿರುವಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಪ್ರಾರ್ಥನೆ ಮಾಡುವಾಗ ಈ ಹೊತ್ತು ಬೀನ ಸಿಸ್ಟರ್ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೆ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸಮ್ಮುಖದಲ್ಲಿ ಸ್ವಾಮಿ ನಿಮ್ಮನ್ನು ಹಾಡಲು, ಸ್ತುತಿಸಲು, ಆರಾಧಿಸಲು ಆಮೇನ್ ಈ ದಿನದಲ್ಲಿ ಕೊಟ್ಟ ಭಾಗ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಹೌದು ಸ್ವಾಮಿ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾದ ದೇವರು. ಆದುದರಿಂದ ನೀನು ಹೇಳಿದ್ದಿ ಸ್ವಾಮಿ, ನಿಮ್ಮನ್ನು ಆರಾಧಿಸುವವರು ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿಮ್ಮನ್ನು ಆರಾಧಿಸಬೇಕೆಂಬುದಾಗಿ. ಹೌದು ಕರ್ತನೆ, ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಈ ದಿನದಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧಿಸುವಂಥ ಕೃಪೆಯನ್ನು, ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಒಳ್ಳೆ ವೈದ್ಯನಾಗಿದ್ದಿ ಸ್ವಾಮಿ, ನೀವು ನಮ್ಮ ಪಾಲಕನಾಗಿದ್ದಿ ಕರ್ತನೆ. ಅಪ್ಪ ಹಾಲೆಲ್ಲೂಯ. ಎಲ್ಲ ವಿಷಯದಲ್ಲಿಯೂ ನಮ್ಮನ್ನು ಕರ್ತನೆ ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಆಮೇನ್. ಈ ದಿನದಲ್ಲಿ ಆರಾಧನೆಯಲ್ಲಿ ಸ್ವಾಮಿ ಜಾಯ್ನ್ ಆದಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ
ಮಕ್ಕಳು ಹಾದು ಹೋಗುವಂತ ಎಲ್ಲ ಪರಿಸ್ಥಿತಿಗಳನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರಿಗೆ ಬೇಕಾದ ಬಿಡುಗಡೆಯನ್ನ, ಅವರಿಗೆ ಬೇಕಾದ ಸ್ವಸ್ಥತೆಯನ್ನ, ಅವರಿಗೆ ಬೇಕಾದ ಸಮಾಧಾನವನ್ನ ದೇವರೇ ನೀನು ದಯಪಾಲಿಸು ಕರ್ತನೆ. ನೀನು ಹೇಳಿದಿ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆಂಬುದಾಗಿ. ಹೌದು ಕರ್ತನೆ, ಹಾಲೆಲ್ಲೂಯ್ಯ. ನಿನ್ನ ಮಕ್ಕಳನ್ನ ನೀನು ಜೀವವಾಗಿದ್ದುಕೊಂಡು ಆಶೀರ್ವದಿಸಿ ಕರ ಹಿಡಿದು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನದಲ್ಲಿ ಆರಾಧನೆಗೆ ಸೇರಿದ ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಮುಂದಿನ ಭಾಗದಲ್ಲಿ ನಿನ್ನ ವಾಕ್ಯದಿಂದ ಕೂಡ ನಮ್ಮ ಸಂಗಡ ಮಾತನಾಡು ಕರ್ತನೆ. ಅಪ್ಪ, ನಿನ್ನ ವಾಕ್ಯವು ಸ್ವಾಮಿ ನಮ್ಮನ್ನು ಬದುಕಿಸುವಂತದ್ದಾಗಿದೆ ದೇವರೇ. ಅಪ್ಪ, ನೀನು ಮಾತನಾಡಿ ಒಬ್ಬೊಬ್ಬರನ್ನು ಬಲಪಡಿಸಿ ಕರ್ತನೆ, ಹಾಲೆಲ್ಲೂಯ್ಯ, ಎಲ್ಲರ ಜೀವಿತದಲ್ಲಿ ಒಂದು ಜೀವನವನ್ನು ಉಂಟು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೊನೆಯ ತನಕ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೆನ್, ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನಾ ಕೂಟದಲ್ಲಿ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ದೇವರಾತ್ಮನು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ನಾವು ಪ್ರಾರ್ಥನಾ ಪರರಾಗಿ ದೇವರ ಸನ್ನಿಧಿಯಲ್ಲಿ ಇರೋಣ. ಪ್ರಾರ್ಥನೆ ಮಾಡುತ್ತಾ, ದೇವರೇ ನನ್ನೊಂದಿಗೆ ಮಾತಾಡು, ನನ್ನನ್ನು ಬಲಪಡಿಸು, ಈ ದಿನದಲ್ಲಿ ನನಗೆ ಬೇಕಾದ ಆತ್ಮಿಕ ಮನ್ನ, ದೇವರ ವಾಕ್ಯದ ಆಲೋಚನೆ ಕೊಡು, ನನ್ನೊಂದಿಗೆ ಮಾತನಾಡಿ ನನ್ನನ್ನು ಆಶೀರ್ವಾದಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರೋಣ. ದೇವರು ಆಶೀರ್ವದಿಸ್ತಾನೆ. ಮಾತ್ರವಲ್ಲ, ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ದೇವರು ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ 115ನೇ ಕೀರ್ತನೆ, ಅದರ 12 ಮತ್ತು 13ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ಇಸ್ರಾಯೇಲನ ಮನೆತನದವರನ್ನು ಆಶೀರ್ವದಿಸುವನು, ಆರೋನನ ಮನೆತನದವರನ್ನು ಆಶೀರ್ವದಿಸುವನು, ತನ್ನ ಭಕ್ತರನ್ನು ಆಶೀರ್ವದಿಸುವನು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ನಮ್ಮ ದೇವರು ನಮ್ಮನ್ನು ನೆನೆಸಿಕೊಳ್ಳುವಂಥ ದೇವರಾಗಿದ್ದಾನೆ. ಇದು ಕೆಲವೊಮ್ಮೆ ಭಾಳ ಸಿಂಪಲ್ ಆಗಿ, ಸರಳವಾಗಿ ಒಂದು ವಾಕ್ಯವಾಗಿ ಕಾಣಬಹುದು. ಆದರೆ ಇದು ಬಹಳ ಪ್ರಾಮುಖ್ಯವಾದಂಥ ವಾಕ್ಯ. ಈ ಲೋಕದಲ್ಲಿ ನಮ್ಮನ್ನು ಮರೆಯುವಂಥವರೇ ಹೆಚ್ಚು, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಮ್ಮನ್ನು ನೆನೆಸಿಕೊಳ್ಳದವರೇ ಹೆಚ್ಚು. ನಾನು ಯಾವತ್ತೂ ನಿನ್ನನ್ನು ಮರೆಯಲ್ಲ, ನೀನು ಮಾಡಿದ ಉಪಕಾರ ಮರೆಯಲ್ಲ, ನೀನು ಮಾಡಿದ ಸಹಾಯಕ್ಕೆ ಋಣಿಯಾಗಿದ್ದೇನೆ, ಜೀವಮಾನವಿಡೀ ಋಣಿಯಾಗಿದ್ದೇನೆ, ಈಗೆಲ್ಲ ಹೇಳುವಂಥವರು ಮರೆತು ಬಿಡ್ತಾರೆ. ಭಾಳ ಆಪ್ತ ಮಿತ್ರರು ಮರೆತು ಬಿಡ್ತಾರೆ. ಕೆಲವೊಮ್ಮೆ ಸಹೋದರ, ಸ್ವಂತ ಒಡ ಹುಟ್ಟಿದವರು ಮರೆತು ಬಿಡ್ತಾರೆ. ಸ್ವಂತ ತಂದೆ ತಾಯಂದರು ಮಕ್ಕಳನ್ನು ಮರೀತಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಹೆತ್ತ ತಾಯಿ ತನ್ನ ಮಗುವನ್ನು ಕರುಣಿಸದೆ ಮೊಲೆ ಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು ಅಂದರೆ ಮರೆಯುವ ಸಾಧ್ಯತೆಗಳಿದ್ದಾವೆ. ಮರೆಯುವವರು ಇದ್ದಾರೆ, ಭಾಳ ಜನ ಇದ್ದಾರೆ. ಮಕ್ಕಳು ತಂದೆ ತಾಯಿಗಳನ್ನು ಮರೀತಾರೆ. ಗಂಡ ಹೆಂಡತಿ ಮಕ್ಕಳನ್ನು, ಅಥವಾ ಗಂಡ ಹೆಂಡತಿ ಗಂಡನನ್ನು ಮರೆಯುವವರಿದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ಮರೆಯದೆ ನೆನೆಸಿಕೊಳ್ಳುವಂಥವನು ನಮ್ಮ ದೇವರು ಮಾತ್ರ. ಏನು ಕೆಲವರು ನೆನೆಸ್ಕೊಳ್ತಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸುಖ ಸೌಕರ್ಯಗಳಿರುವಾಗ, ಹೆಸರು ಕೀರ್ತಿಗಳು ಸಿಗುವಾಗ ನೆನೆಸಿಕೊಳ್ಳೋರು ಭಾಳ ಜನ ಇದ್ದಾರೆ. ಅಂದರೆ ಅವರಿಗೆ ಸಿಗುವಾಗ, ಅಂದರೆ ಯಾರು ನೆನೆಸಿಕೊಳ್ತಾರೆ ಅವರಿಗೆ ಸಿಗುವಾಗ ಅಲ್ಲ, ಅವರು ಯಾರನ್ನ ನೆನೆಸಿಕೊಳ್ತಾ ಇದ್ದಾರೆ ಅವರಿಗೆ ಸಿಗುವಾಗ. ನೋಡಿ, ನೆನಪಾಗದಂಥ ವ್ಯಕ್ತಿಗಳು, ಅಂದರೆ ಆ ವ್ಯಕ್ತಿಯನ್ನು, ಆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳದಂಥ ವ್ಯಕ್ತಿ, ಆ ವ್ಯಕ್ತಿಗೆ ಭಾಳ ಹೆಸರು ಕೀರ್ತಿ ಪ್ರತಾಪ ಹಣ ಬಂದಿದೆ ಅಂತ ಕಂಡಾಗ ನೆನೆಸ್ಕೊಂಡು ಬಿಡ್ತಾರೆ. ಓ ಇವನು, ಮತ್ತು ಎಲ್ಲರ ಹತ್ರ ಹೇಳ್ತಾರೆ, ಬೇಕಾದ್ರೆ ಹೋಗಿ ಕೂಡ ಹೇಳ್ತಾರೆ, ನಾನು ಯಾವಾಗಲೂ ನೆನೆಸ್ತಾ ಇದ್ದೇನೆ ನಿಮ್ಮನ್ನು.
ಯಾವತ್ತೂ ನೆನೆಸೇ ಇರಲ್ಲ. ದೇವರಿಗೆ ಸ್ತೋತ್ರ. ಯೋಸೇಪ ಒಬ್ಬ ವ್ಯಕ್ತಿಯ ಅಂದರೆ ಫರೋಹನ ಪಾನಪಾತ್ರೆಯನ್ನು ಹಿಡಿದು ಆತನಿಗೆ ಪಾನವನ್ನು ಕೊಡ್ತಾ ಇದ್ದಂಥ ಆ ವ್ಯಕ್ತಿಯ ಕನಸಿನ ಅರ್ಥವನ್ನು ಹೇಳಿ 3 ದಿನಗಳ ನಂತರ ನಿನ್ನ ಉದ್ಯೋಗಕ್ಕೆ ಪುನಃ ಸೇರಿಸಲಾಗ್ತದೆ ಎಂಬುದನ್ನು ತಿಳಿಸಿ, ನೀನು ಉದ್ಯೋಗ ಮಾಡ್ತಿರುವಾಗ ನನ್ನ ನೆನೆಸಿಕೋ ಅಂತ ಕೇಳಿಕೊಂಡಿದ್ದನು. ಆದರೆ ಆತ 2 ವರ್ಷ ಆತನ ನೆನಪಿಗೇ ಬರಲಿಲ್ಲ ಎಂಬುದಾಗಿ. ಆದರೆ ಕೆಲವೊಬ್ಬರು ಮರೆಯುವಂಥದ್ದು ಒಳ್ಳೆಯದೇ. ದೇವರು ತಕ್ಕ ಕಾಲದಲ್ಲಿ ನೆನಪಿಗೆ ತರುವವನೂ ಆಗಿದ್ದಾನೆ, ಕೆಲವ್ರನ್ನ ಮರೆಯುವ ಹಾಗೆ ಮಾಡುವವನೂ ಆಗಿದ್ದಾನೆ. ದೇವರು ನಮ್ಮನ್ನು ನೆನೆಸಿಕೊಳ್ಳುವಾಗ ಅವರಿಗೆ ಕೂಡ ನೆನಪು ಬರ್ತದೆ. ಆದರೆ ಈ ವ್ಯಕ್ತಿ 2 ವರ್ಷಗಳ ನಂತರ ಸಂದರ್ಭ ಬಂತು, ನೆನೆಸಿಕೊಂಡ. ದೇವರು ಯೋಸೇಫನನ್ನು ಮೇಲೆ ಎತ್ತಿದರು. ಈಜಿಪ್ಟ್ ದೇಶದ ಪ್ರಧಾನಮಂತ್ರಿಯಾಗಿ ಆತ ಮೇಲಕ್ಕೆ ಎತ್ತಲ್ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ವಾಕ್ಯದಲ್ಲಿ ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ನೋಡಿ, ಒಂದು ದೇವರು ನಮ್ಮನ್ನು ನೆನೆಸಿಕೊಳ್ತಾನೆ. ಆತ ಹೇಳ್ತಿದ್ದಾನೆ, ತಾಯಿ ಮರೆತರೂ ನಾನು ನಿನ್ನನ್ನು ಮರೆಯಲ್ಲ. ಮತ್ತು ಅದೇ ಯೆಶಾಯನ ಪ್ರವಾದನೆ 49ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಅಂಗೈಯಲ್ಲಿ, ನನ್ನ ಕೈ ಒಳಗಡೆ ಈ ಅಂಗೈಯಲ್ಲಿ ಏನಿದೆ ಎಂಬುದಾಗಿ ನನಗೆ ಯಾವಾಗಲೂ ಕಾಣಿಸ್ತದೆ. ಕಣ್ಣು ಕಾಣಿಸುವ ಪ್ರತಿಯೊಬ್ಬ ವ್ಯಕ್ತಿ ಅಂಗೈಯನ್ನು ನೋಡ್ತಾನೆ ಇರ್ತಾನೆ, ಅಥವಾ ಅಂಗೈಯನ್ನು ನೋಡಲೇಬೇಕು. ದೇವರು ಹೇಳ್ತಿದ್ದಾರೆ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಎಂಬುದಾಗಿ. ನಾನು ನಿನ್ನನ್ನು ಮರೆಯೋದೇ ಇಲ್ಲ. ದೇವರಿಗೆ ಸ್ತೋತ್ರ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ. ಭಾಳ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೆನೆಸಿಕೊಳ್ತಾರೆ, ಆದರೆ ನಮ್ಮ ದೇವರು ಸಣ್ಣವರನ್ನು ನೆನೆಸಿಕೊಳ್ತಾನೆ, ಚಿಕ್ಕವರನ್ನು ನೆನೆಸಿಕೊಳ್ತಾನೆ. ಹಣದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ, ಉದ್ಯೋಗದಲ್ಲಿ, ಹೆಸರು ಕೀರ್ತಿಗಳಲ್ಲಿ ಚಿಕ್ಕವರನ್ನು ನೆನೆಸಿಕೊಳ್ಳುವಂಥ ದೇವರು ದೊಡ್ಡವರನ್ನು ನೆನೆಸಿಕೊಳ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ದೇವರು ಎಲ್ಲರನ್ನು ನೆನೆಸಿಕೊಳ್ತಾನೆ. ನಿಮ್ಮನ್ನು ನೆನೆಸಿಕೊಳ್ಳುವಂಥ ದೇವರಾಗಿದ್ದಾನೆ. ಮತ್ತು ನಾವು ನೋಡ್ತೇವೆ, ಯಾಕೆ ನೆನೆಸಿಕೊಳ್ತಾನೆ? ನಮ್ಮ ದೇವರು ಆಶೀರ್ವಾದಿಸುವುದಕ್ಕೋಸ್ಕರ ನೆನೆಸಿಕೊಳ್ಳುವಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಯಾಕೆ ನೆನೆಸ್ಕೊಳ್ತಾರೆ? ಭಾಳ ಸಂದರ್ಭಗಳಲ್ಲಿ ಏನಾದರೂ ಕೊಡುವುದಕ್ಕೆ ನೆನೆಸಿಕೊಳ್ಳೋದಕ್ಕಿಂತ ಏನಾದರೂ ಕೊಡುವವರು ಇದ್ದಾರೆ. ಯಾರೂ ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ, ಕೊಡುವವರು ಇದ್ದಾರೆ. ಆದರೆ ಕೊಡುವವರಿಗಿಂತ ಪಡಕೊಳ್ಳುವವರು, ತೆಗೆದುಕೊಳ್ಳುವವರು ಇವರು ಹೆಚ್ಚು. ಯಾವತ್ತೂ ಕೂಡ ಹಾಗೆ, ಕೊಡುವವರಿಗಿಂತ ಪಡ್ಕೊಳ್ಳೋರೇ ಜಾಸ್ತಿ. ಕೊಡಲಿಕ್ಕೆ ನೆನೆಸಿಕೊಳ್ಳೋದಕ್ಕಿಂತ ಪಡೆದುಕೊಳ್ಳಲಿಕ್ಕೆ ನೆನೆಸುವವರು ಜಾಸ್ತಿ. ಏನಾದರೂ ಸಾಲ ಕೇಳಲಿಕ್ಕೆ, ಸಾಲ ಮಾಡ್ತಾ ಇದ್ದಾನೆ ಅದಕ್ಕೆ ಜಾಮೀನು ನಿಲ್ಲಲಿಕ್ಕೆ, ಇಂಥ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನೆನೆಸೋದು ಜಾಸ್ತಿ. ದೇವರಿಗೆ ಸ್ತೋತ್ರ. ಆದರೆ ನಮ್ಮ ದೇವರು ನಮ್ಮ ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲುಕೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವಾದಿಸುವನು. ಇಸ್ರಾಯೇಲ್ಯರ ಮನೆತನದವರನ್ನು ಆಶೀರ್ವಾದಿಸುವನು. ಆರೋನನ ಮನೆತನದವರನ್ನು ಆಶೀರ್ವದಿಸುವನು. ತನ್ನ ಭಕ್ತರನ್ನು ಆಶೀರ್ವದಿಸುವನು. ನೋಡಿ, ದೇವರು ಕುಟುಂಬಗಳನ್ನು, ಸಮುದಾಯಗಳನ್ನು, ಒಂದು ಸಮುದಾಯವನ್ನು, 2 ಕುಟುಂಬಗಳನ್ನು, 3 ವ್ಯಕ್ತಿಗಳನ್ನು, ನೋಡಿ ಅಲ್ಲಿ ಆ 3 ಉಂಟು. ಇಸ್ರಾಯೇಲ್ ಅದು ಸಮುದಾಯ ಅಥವಾ ಒಂದು ಕುಲ. ಆರೋನನ ಮನೆತನದವರು ಅಂತ ಹೇಳಿದರೆ ಇಸ್ರಾಯೇಲ್ ಕುಲದಲ್ಲಿ ದೇವರ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಂಥವರು. 3 ಭಕ್ತರನ್ನು ಅಂತ ಹೇಳುವಾಗ ಇಂಡಿವಿಜುವಲ್ ಆಗಿ ಅಥವಾ ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ. ನೋಡಿ, ಇನ್ನೊಂದು ರೀತಿಯಲ್ಲಿ ಹೊಸ ಒಡಂಬಡಿಕೆಗಳು ಸಭೆಯಾಗಿ ಎಲ್ಲರನ್ನು ಆಶೀರ್ವದಿಸ್ತಾನೆ. ಇಸ್ರಾಯೇಲ್ ಹಳೆ ಒಡಂಬಡಿಕೆ ಕಾಲದ ಸಭೆ. ಹೊಸ ಒಡಂಬಡಿಕೆಯಲ್ಲಿ ಸಭೆಯಾಗಿ, ಸಭೆಯಲ್ಲಿರುವ ಎಲ್ಲರನ್ನು ಆಶೀರ್ವಾದ ಮಾಡ್ತಾನೆ. ಜನರಲ್ ಆಗಿ ಎಲ್ಲರನ್ನು ಆಶೀರ್ವಾದ ಮಾಡ್ತಾನೆ. ಇನ್ನು ಅದರಲ್ಲಿ ಕುಟುಂಬಗಳಾಗಿ ದೇವರ ಆಶೀರ್ವಾದ ಮಾಡ್ತಾನೆ. ಇನ್ನು ಆರೋನನ ಕುಟುಂಬ ಅಂತ ಹೇಳುವಾಗ ದೇವರ ಸೇವೆ ಮಾಡುವಂಥ ಕುಟುಂಬ. ನೋಡಿ, ಸೇವಕರ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡ್ತಾನೆ. ಮತ್ತು ದೇವರು ವೈಯಕ್ತಿಕವಾಗಿ ಕೂಡ ಆಶೀರ್ವಾದ ಮಾಡ್ತಾನೆ. ದೇವರು ವೈಯಕ್ತಿಕವಾಗಿ ಆಶೀರ್ವಾದ ಮಾಡ್ತಾನೆ. ವಿದ್ಯಾಭ್ಯಾಸ, ಆರೋಗ್ಯ, ಉದ್ಯೋಗ, ವರಮಾನ, ವಿಶೇಷವಾಗಿ ಆತ್ಮಿಕ ಜೀವಿತವನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಎಂತೆಂಥ ಸಂದರ್ಭಗಳಲ್ಲಿ ಆತ ನಮ್ಮನ್ನು ನೆನೆಸಿಕೊಳ್ಳುತ್ತಾನೆ. ನಾವು ಕೆಲವೊಂದು ವಾಕ್ಯಗಳನ್ನು
ನಾವು ನೋಡಿಕೊಳ್ಳುವಂಥವರಾಗಿರೋಣ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 98ನೇ ಕೀರ್ತನೆಗೆ ನಾವು ಬರುವಂಥ ಸಮಯದಲ್ಲಿ 98ನೇ ಕೀರ್ತನೆ ಅದರ 3ನೇ ವಾಕ್ಯ, ಆತನು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ನಮ್ಮ ದೇವರು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆತ ನಮ್ಮ ಮೇಲೆ ಪ್ರೀತಿ ಇಟ್ಟಿರುವುದರಿಂದಲೇ ಈ ದೇವರ ವಾಕ್ಯ ಸಂದೇಶ ನಮಗೆ ಸಿಗ್ತಾ ಇದೆ. ಆತ ನಮ್ಮ ಮೇಲೆ ಕರುಣೆ ಇಟ್ಟಿರುವುದರಿಂದಲೇ, ಕರುಣೆ ತೋರಿರುವುದರಿಂದಲೇ ನಾವು ಆತನ ವಾಕ್ಯ ಕೇಳ್ತಾ ಇದ್ದೇವೆ, ಆತನ ವಾಕ್ಯ ಓದ್ತಾ ಇದ್ದೇವೆ, ಆತನ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಹಾಗಾಗಿ ನಮ್ಮ ಕಡೆಗಿದ್ದಂಥ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡು ರಕ್ಷಾ ಕಾರ್ಯವನ್ನು ಮಾಡಿದ್ದಾನೆ, ಎಲ್ಲರೂ ನೋಡುವ ಹಾಗೆ. ಕೆಲವೊಮ್ಮೆ ನೀವು ಕರ್ತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಕೊರತೆಗಳ ಮೂಲಕ, ಅಥವಾ ಕರ್ತನಲ್ಲಿ ನಂಬಿಕೆ ಇಟ್ಟರೆ ಕೊರತೆ ಉಂಟಾಗ್ತದೆ ಎಂಬ ಅರ್ಥವಲ್ಲ, ಆದರೆ ಕ್ರಿಸ್ತನಿಗಾಗಿ ಕೆಲವೊಮ್ಮೆ ಕೆಲವೊಂದನ್ನು ಬಿಡಬೇಕಾಗಿ ಕೊರತೆಗಳ ಮೂಲಕ, ನಿಂದೆಗಳ ಮೂಲಕ, ಹಿಂಸೆಗಳ ಮೂಲಕ, ಜೈಲುಗಳ ಮೂಲಕ, ಸುಳ್ಳು ಕೇಸುಗಳ ಮೂಲಕ ದಾಟಿ ಹೋಗುವವರಾಗಿರ್ಬೋದು. ಇತರರು ಮಾಡುವ ಹಾಗೆ ಕಲಬೆರಕೆ ಮಾಡಲಿಕ್ಕೆ ಆಗಲ್ಲ, ಸುಳ್ಳು ಹೇಳಲಿಕ್ಕೆ ಆಗಲ್ಲ. ದೇವರ ಮಕ್ಕಳಾಗಿ ಜೀವಿಸುವಾಗ ಏನೆಲ್ಲ ರೀತಿಯ ಹೋರಾಟಗಳ ಮೂಲಕ ಹೋಗುವಂಥವರಾಗಿರ್ತಾರೆ. ಆದರೆ ದೇವರು ಹೇಳ್ತಾರೆ, ದೇವರು ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡು ರಕ್ಷಾ ಕಾರ್ಯವನ್ನು ಮಾಡಿದ್ದಾನೆ. ಅಂದರೆ ಎಲ್ಲರೂ ನೋಡುವ ಹಾಗೆ ನಮ್ಮನ್ನು ಮೇಲಕ್ಕೆ ಎತ್ತುವಂಥ ದೇವರಾಗಿದ್ದಾನೆ. ಎಲ್ಲರ ಮುಂದೆ ನೋಡಿ, ನಮ್ಮ ದೇವರು ಹೇಗೆ ಮೇಲೆ ಎತ್ತಾನೆ, ಶತ್ರುಗಳ ಮುಂದೆ ಔತಣ ಸಿದ್ಧ ಮಾಡುವ ದೇವರಾಗಿದ್ದಾನೆ. ಶತ್ರುಗಳ ಮುಂದೆ ಔತಣ ಸಿದ್ಧ ಮಾಡುವಂಥ ದೇವರಾಗಿದ್ದಾನೆ. ತಲೆಗೆ ತೈಲವನ್ನು ಹಚ್ಚುವಂಥ ದೇವರಾಗಿದ್ದಾನೆ. 23ನೇ ಕೀರ್ತನೆಯಲ್ಲಿ ಓದುವಂಥ ವಾಕ್ಯ, ಅಲ್ಲಿ ಕುರಿಗಳಿಗೆ ತುಂಬ ಶತ್ರುಗಳಿದ್ದಾರೆ. ದಾವಿದ ಬರೀತಾ ಇದ್ದಾನೆ, ನಾನು ದೇವರ ಕುರಿ ಅಥವಾ ದೇವರ ಆಡು. ಈಗ ಕುರಿಗಳಿಗೆ ತುಂಬ ಶತ್ರುಗಳಂದರೆ ತೋಳಗಳು, ಸಿಂಹಗಳು, ಹುಲಿಗಳು, ಕಾಡು ನಾಯಿಗಳು, ಕರಡಿಗಳು, ಈ ಕುರಿಯನ್ನು ಬೇಟೆಯಾಡಿ ತಿನ್ನಲಿಕ್ಕೆ ಪ್ರಯತ್ನ ಮಾಡುವಂಥವರಾಗಿದ್ದ, ಅಥವಾ ತಿನ್ನಲಿಕ್ಕೆ ಪ್ರಯತ್ನ ಮಾಡುವಂಥ ಪ್ರಾಣಿಗಳಾಗಿದ್ದಾವೆ. ಅದೇ ರೀತಿಯಾಗಿ ಒಬ್ಬ ದೇವರ ಭಕ್ತನಾಗಿ, ದೇವರ ಒಂದು ಕುರಿ ಮಂದೆಗೆ ಸೇರಿದ ಕುರಿಯಾಗಿ ಇರುವಾಗ ಬೇಟೆಯಾಡುವಂಥ ಅನೇಕ ಶತ್ರುಗಳಿದ್ದಾರೆ. ಆದರೆ ಆ ಕುರಿಗಳನ್ನು ಕಾಯುವುದಕ್ಕೆ ಕುರುಬ ಎಷ್ಟು ಶಕ್ತನಿದ್ದಾನೆ ಮತ್ತು ಕುರುಬ ಹೇಗೆ ಆ ಕುರಿಗಳನ್ನು ಕಾಪಾಡುವಾತನಾಗಿದ್ದಾನೆ, ಹಾಗೆ ಕಾಪಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನೋಡಿ, ಈ ಕತ್ತಲೆಯಲ್ಲಿ ಅಥವಾ ಕಾರ್ಗತ್ತಲಿನ ಕಡಿಮೆಯಲ್ಲಿ ನಡೆಯುವಾಗ ನಾನು ಕೇಳಿಗೆ ಎದುರೇ ಮುಂದಿನ ದೊಣ್ಣೆ ಕೋಲು ನನಗೆ ಧೈರ್ಯ ಕೊಡ್ತದೆ ಅಂತ ಅಲ್ಲಿ ಕೀರ್ತನೆಕಾರ ಹೇಳ್ತಿದ್ದಾನೆ. ದೇವರಿಗೆ ಸ್ತೋತ್ರ. ಅಂದರೆ ಈ ಕುರಿಗಳನ್ನು ಅದರ ಹಟ್ಟಿಯಲ್ಲಿ ಕುರುಬ ಆರೈಕೆ ಮಾಡ್ತಾನೆ. ಸ್ವಲ್ಪ ದೂರ ಕಾಡಿನಲ್ಲಿ ಇರುವಂಥ ಹುಲಿ, ತೋಳ ಇವುಗಳಿಗೆ ಇದು ಕಾಣಿಸ್ತದೆ. ಆದರೆ ಈ ಹಟ್ಟಿಯಲ್ಲಿ ಇರುವಂಥ ಕುರಿಗಾಗಲಿ ಕುರುಬನಿಗಾಗಲಿ ಕೆಲವೊಮ್ಮೆ ಅದು ಕಾಣಿಸಲ್ಲ, ಯಾಕಂದರೆ ಅದು ಕತ್ತಲೆಯಲ್ಲಿರ್ತದೆ, ಇವರು ಇಲ್ಲಿ ಬೆಳಕಿನಲ್ಲಿರ್ತಾರೆ. ಆದರೆ ಆ ತೋಳಗಳು, ಹುಲಿಗಳು ಅವಕ್ಕೆ ಗೊತ್ತು, ಈ ಕುರುಬ ಅಲ್ಲಿ ಇರುವುದರಿಂದ ಈ ಕುರಿಯ ಮೇಲೆ ದಾಳಿ ಮಾಡಲಿಕ್ಕೆ ಆಗಲ್ಲ. ಕುರುಬ ಬಹಳ ಸಮರ್ಥನಿದ್ದಾನೆ, ಕುರುಬನಿಗೆ ಸಂಗಡಿಗರಿದ್ದಾರೆ, ಕುರುಬನಿಗೆ ಕೋಲಿದೆ, ಆಯುಧಗಳಿದ್ದಾವೆ. ಅಲ್ಲಿ ಹೋದರೆ ಕುರುಬ ದಾಳಿ ಮಾಡ್ತಾನೆ. ಈ ಕುರಿಗೆ ಆರೈಕೆ ಮಾಡ್ತಾನೆ, ಮೇವು ಕೊಡ್ತಾನೆ. ಅದಕ್ಕೆ ಅಲ್ಲಿ ಆ ಕತ್ತಲೆಯ ಮರೆಯಲ್ಲಿ ಇದ್ದುಕೊಂಡು ಇದನ್ನು ನೋಡುವಂಥ ಆ ಒಂದು ಅನುಭವವನ್ನು ಇಲ್ಲಿ ದಾವಿದ ವಿವರಿಸ್ತಾ ಇದ್ದಾನೆ. ಶತ್ರುಗಳ ಮುಂದೆ ಔತಣ ಸಿದ್ಧ ಮಾಡುತ್ತಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಎಲ್ಲರೂ ನೋಡುವ ಹಾಗೆ ದೇವರು ತನ್ನ ಮಕ್ಕಳಿಗಾಗಿ ಅದ್ಭುತ ಕಾರ್ಯ, ರಕ್ಷಾ ಕಾರ್ಯ ಮಾಡ್ತಾನೆ. ಅಲ್ಲಿ ನಾವು ನೋಡಿದ್ದೇವೆ, ದೇವರು ನೆನೆಸಿಕೊಳ್ಳುವಾತನಾಗಿದ್ದಾನೆ. ಹೇಗೆ ನೆನೆಸ್ಕೊಳ್ತಾನೆ? ತನ್ನ ಪ್ರೀತಿ ಸತ್ಯತೆಗಳನ್ನು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ. ಇವತ್ತು ನಾನು ನೀನು
ನಾನು ನೀವು ಇಸ್ರಾಯೇಲನ ಮನೆತನದವರು. ಅಂದರೆ ನಾವು ಶಾರೀರಿಕವಾಗಿ ಇಸ್ರಾಯೇಲನ ವಂಶಕ್ಕೆ ಸೇರದವರಾಗಿದ್ದರೂ ಆತ್ಮಿಕವಾಗಿ ಯೇಸು ಕ್ರಿಸ್ತನ ಮೂಲಕ ನಾವು ಇಸ್ರಾಯೇಲ್ಯರಾಗಿದ್ದೇವೆ, ಆತ್ಮಿಕ ಇಸ್ರಾಯೇಲ್ಯರಾಗಿದ್ದೇವೆ. ನಮ್ಮ ಕಡೆಗೆ ಆತ ತನ್ನ ಪ್ರೀತಿ ಸತ್ಯತೆಗಳನ್ನು ಏನು ತೋರಿದ್ದಾನೆ ಅದನ್ನು ನನಗೋಸ್ಕರ ನಿಮಗೋಸ್ಕರ ನಮ್ಮ ದೇವರು ನೆನೆಸಿಕೊಳ್ಳುವ ದೇವರಾಗಿದ್ದಾನೆ. ಎಲ್ಲರ ಮುಂದೆ ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ಮೇಲಕ್ಕೆ ಎತ್ತುವ ದೇವರು, ನಮಗಾಗಿ ರಕ್ಷಾ ಕಾರ್ಯವನ್ನು ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ದೇವರು ನಮಗೆ ಸ್ತೋತ್ರ. ಬೇರೆ ಕೆಲವು ವಾಕ್ಯಗಳನ್ನು ಕೂಡ ನೋಡಿಕೊಳ್ಳುವಂಥ ಸಮಯದಲ್ಲಿ 103ನೇ ಕೀರ್ತನೆ ಅದರ 14ನೇ ವಾಕ್ಯ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನೋಡಿ, ಇದು ಭಾಳ ಸುಂದರವಾದಂಥ ವಾಕ್ಯ. ಅಲ್ಲಿ ನೋಡ್ತೇವೆ, ಆತ ನಮ್ಮ ಪ್ರಕೃತಿಯನ್ನು ಬಲ್ಲನು. ನಮ್ಮ ಸ್ವಭಾವ ಆತನಿಗೆ ಗೊತ್ತು, ನಮ್ಮ ಬಲಹೀನತೆಗಳು ಆತನಿಗೆ ಗೊತ್ತು, ನಮ್ಮ ಆರೋಗ್ಯದ ಆ ಒಂದು ಪರಿಸ್ಥಿತಿ ಆತನಿಗೆ ಗೊತ್ತು, ನಾವು ಎಲ್ಲಿ ವೀಕ್ನೆಸ್ ಉಳ್ಳವರು ಆತನಿಗೆ ಗೊತ್ತು, ನಮ್ಮ ಆಯುಷ್ಕಾಲದ ದಿನಗಳು ಎಷ್ಟು ಆತನಿಗೆ ಗೊತ್ತು, ನಮ್ಮ ಶರೀರದ ಕಂಡೀಷನ್ ಪರಿಸ್ಥಿತಿ ಹೇಗಿದೆ ಆತನಿಗೆ ಗೊತ್ತು. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ಯೋಬನ ಬಗ್ಗೆ ದೇವರಿಗೆ ಚೆನ್ನಾಗಿ ಗೊತ್ತು. ಆತ ಒಂದು ವೇಳೆ ಸೈತಾನ ಶೋಧನೆ ಮೂಲಕ ದಾಟಿ ಹೋದರೂ ನಂಬಿಕೆ ಬಿಟ್ಟುಬಿಡುವುದಿಲ್ಲ ಅನ್ನುವಂಥದ್ದು ಆತನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಆತನನ್ನು ಅಂಥ ದೊಡ್ಡ ಶೋಧನೆ ಒಳಗೆ ದಾಟಿ ಹೋಗಲಿಕ್ಕೆ ದೇವರು ಷರತ್ತು ಬದ್ಧ ಒಂದು ಅನುಮತಿಯನ್ನು ಸೈತಾನಿಗೆ ಕೊಡ್ತಾನೆ. ದೇವರು ಷರತ್ತು ಹಾಕಿ ಕೊಡ್ತಾರೆ. ಆತನ ಶರೀರ ಮುಟ್ಟಬೇಡ, ನಂತರ ಆತನ ಪ್ರಾಣ ಮುಟ್ಟಬೇಡ, ಆಯಿತು ಶೋಧನೆಗೆ ಒಳಪಡಿಸು. ಆದರೆ ಮೊದಲು ಶರೀರ ಮುಟ್ಟಬೇಡ ಅಂತ ಹೇಳಿದರು, 2ನೇ ರೌಂಡಲ್ಲಿ ಪ್ರಾಣ ಮುಟ್ಟಬೇಡ. ಯೋಬನ ಬಗ್ಗೆ ದೇವರಿಗೆ ಚೆನ್ನಾಗಿ ಗೊತ್ತು. ಇನ್ನು ಹೊಸ ಒಡಂಬಡಿಕೆಗೆ ಬರುವಂಥ ಸಮಯದಲ್ಲಿ ಪೇತ್ರನನ್ನು ಕೂಡ ಸೈತಾನ ಕೇಳಿದ್ದ, ಕೊಡು ನಾನು ತೋರಿಸ್ತೇನೆ. ದೇವರು ಹೇಳ್ತಾರೆ, ನಾನು ಕೊಡುವುದಿಲ್ಲ, ನಿನ್ನ ನಂಬಿಕೆ ಹೋಗಬಾರ್ದು ಎಂಬ ಕಾರಣಕ್ಕೆ ನಾನು ಕೊಡಲಿಲ್ಲ ಎಂಬುದಾಗಿ. ಹಾಗಾದರೆ ನೋಡ್ತಾ ಇದ್ದೇವೆ, ದೇವರು ಹೇಳ್ತಿದ್ದಾರೆ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ನಮ್ಮನ್ನು ಬಲ್ಲನು, ನಮ್ಮ ಪ್ರಕೃತಿಯನ್ನು ಬಲ್ಲನು. ನಮ್ಮ ಆ ಒಂದು ನೇಚರ್ ಆತನಿಗೆ ಚೆನ್ನಾಗಿ ಗೊತ್ತು. ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಮಣ್ಣಿನಿಂದ ಮಾಡಲ್ಪಟ್ಟವರು, ಮಣ್ಣಿಗೆ ಸೇರತಕ್ಕಂಥವರು, ಧೂಳಿಯಾಗಿದ್ದೇವೆ, ಕೇವಲ ಧೂಳಾಗಿದ್ದೇವೆ ನಾವು ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಆತನಿಗೆ ನಮ್ಮ ಪ್ರಕೃತಿ ಚೆನ್ನಾಗಿ ಗೊತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಬಗ್ಗೆ, ನಿನ್ನ ಬಗ್ಗೆ, ನಿಮ್ಮ ಬಗ್ಗೆ, ನಿಮ್ಮ ಹೃದಯದ ಬಗ್ಗೆ, ಪರಿಸ್ಥಿತಿಗಳ ಬಗ್ಗೆ ದೇವರು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ನನ್ನನ್ನು ಯಾರೂ ತಿಳ್ಕೊಂಡಿಲ್ಲ, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನನ್ನ ಕಷ್ಟ ದುಃಖ ನೋವು ನಲಿವು ಅಥವಾ ನನ್ನ ಪರಿಸ್ಥಿತಿಗಳು, ನಲಿವಿನ ಬಗ್ಗೆ ನಾವು ಭಾಳ ಸಂದರ್ಭಗಳಲ್ಲಿ ಹೇಳುವುದಿಲ್ಲ. ನನ್ನ ನೋವು, ನನ್ನ ಸಂಕಟ, ನನ್ನ ವೇದನೆ, ನನ್ನ ಪರಿಸ್ಥಿತಿ, ನನ್ನ ಕಷ್ಟ ಯಾರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ, ಈ ರೀತಿ ಹೇಳ್ತೇವೆ. ಆದರೆ ದೇವರು ಹೇಳ್ತಾರೆ, ನನಗೆ ಚೆನ್ನಾಗಿ ಗೊತ್ತು, ನಿನ್ನ ಪ್ರಕೃತಿ ನನಗೆ ಗೊತ್ತು, ನೀನು ಧೂಳಿಯಾಗಿದ್ದೀ ಎಂಬುದು ನನಗೆ ಗೊತ್ತು, ಮತ್ತು ಗೊತ್ತು ಮಾತ್ರವಲ್ಲ, ನಾನು ನಿನ್ನ ನೆನಪು ಮಾಡಿಕೊಳ್ತೇನೆ. ನೋಡಿ, ಯಾಕೆ ನಿನ್ನಿಂದ ಆಗದಂಥ ಶೋಧನೆಯನ್ನು ನಿನಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ. ನಾವು ಕೀರ್ತನೆಯಲ್ಲಿ ನಾವು 1 ಕೊರಿಂಥ್ಯ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದ್ತೇವೆ, ನಮ್ಮನ್ನು ದೇವರೇನು ಮಾಡ್ತಾನೆ, ನಮಗೆ ಆಗುವಂಥ ವೇಟನ್ನೇ ನಮಗೆ ಕೊಡ್ತಾನೆ. ನಮ್ಮ ಪ್ರಕೃತಿ ಆತನಿಗೆ ಗೊತ್ತು, ನಾವು ಧೂಳಿಯಾಗಿದ್ದೇವೆ ಎಂಬುದು ಆತನಿಗೆ ಗೊತ್ತು, ನಮಗೆ ಆಗುವಂಥ ಭಾರವನ್ನೇ ನಮಗೆ ಕೊಡುವವನಾಗಿದ್ದಾನೆ. ಆಗದಂಥ ಹೊರೆಯನ್ನು ನಮ್ಮ ಮೇಲೆ ನಮ್ಮ ದೇವರು ಹೊರಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ನಮಗೆ ಆಗದಂಥ, ನಮ್ಮಿಂದ ಆಗದಂಥ, ಹೊರಲಿಕ್ಕೆ ಆಗದಂಥ ಹೊರೆಯನ್ನು ನಮ್ಮ ಮೇಲೆ ಹೊರಿಸುವಂಥ ದೇವರು ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಅದೇ ಸಮಯದಲ್ಲಿ ನಾವು ಶೋಧನೆ ಬರುವಾಗ ತಪ್ಪಿಸ್ಕೊಳ್ಳಿಕ್ಕೆ ಮಾರ್ಗವನ್ನು ದೇವರು ಓಪನ್ ಮಾಡ್ತಾನೆ. ದೇವರು ನಂಬಿಗಸ್ತನಾಗಿ ನಮ್ಮ ಸಂಗಡ ಇರುವಾತನು ಆಗಿದ್ದಾನೆ
ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 104ನೇ ಕೀರ್ತನೆಗೆ ಬರುವಾಗ 105ನೇ ಕೀರ್ತನೆಗೆ ಬರುವಾಗ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದರ 42ನೇ ವಾಕ್ಯವನ್ನು ನಾವು ಈ ಪ್ರಕಾರ ಓದುತ್ತೇವೆ. ಹೀಗೆ ಆತನು ತನ್ನ ಪರಿಶುದ್ಧ ವಚನವನ್ನು ತನ್ನ ಸೇವಕನಾದ ಅಬ್ರಹಾಮನನ್ನೂ ನೆನಪು ಮಾಡಿಕೊಂಡು. ದೇವರಿಗೆ ಸ್ತೋತ್ರ. ನಮ್ಮ ದೇವರು ತನ್ನ ಪರಿಶುದ್ಧ ವಚನವನ್ನು ತನ್ನ ಸೇವಕನಾದ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು. ಮತ್ತು 43ನೇ ವಾಕ್ಯ, ತನ್ನ ಪ್ರಜೆಯ ಉಲ್ಲಾಸದಿಂದಲೂ ತಾನು ಆರಿಸಿಕೊಂಡವರು ಉತ್ಸಾಹ ಧ್ವನಿಯಿಂದಲೂ ಹೊರಗೆ ಬರುವಂತೆ ಮಾಡಿದನು. ಹಾಗಾದರೆ ಅಬ್ರಹಾಮನನ್ನು, ದೇವರ ಪರಿಶುದ್ಧ ವಾಕ್ಯವನ್ನು ತನ್ನ ಸೇವಕನಾದ ಅಬ್ರಹಾಮನ ನೆನಪು ಮಾಡಿಕೊಂಡು ದೇವರು ಏನು ಮಾಡ್ತಿದ್ದಾರೆ? ಆತನ ಜನ ಉಲ್ಲಾಸದಿಂದ ಉತ್ಸಾಹ ಧ್ವನಿಯಿಂದ ಹೊರಗೆ ಬರುವಂತೆ ಮಾಡಿದನು. ಅಂದರೆ ಸಿಕ್ಕಿ ಹಾಕಿಕೊಂಡ ಬಂಧನಗಳಿಂದ ಹೊರಗೆ ಬರುವಂತೆ ಮಾಡಿದನು. ಹಾಗಾದರೆ ತಂದೆಯಾದ ದೇವರು ತನ್ನ ಮಗನಾದ, ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಹೀಗೆಯೇ ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ. ಮತ್ತು ಎಲ್ಲ ರೀತಿಯ ದುಸ್ಥಿತಿಗಳಿಂದ, ಎಲ್ಲ ರೀತಿಯ ಬಂಧನಗಳಿಂದ ಹೊರಗೆ ಬರುವಂತೆ ಮಾಡುವಂಥ ದೇವರಾಗಿದ್ದಾನೆ. ನೋಡಿ, ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಕತ್ತಲೆಯಿಂದ ಬೆಳಕಿಗೆ, ಸೈತಾನ ಅಧಿಕಾರದಿಂದ ದೇವರ ಅಧಿಕಾರಕ್ಕೆ, ಮಾತ್ರವಲ್ಲ ಕುರುಡನಾಗಿದ್ದ ಪರಿಸ್ಥಿತಿಯಿಂದ ಕಣ್ಣು ಕಾಣಿಸುವ ಪರಿಸ್ಥಿತಿಗೆ ದೇವರು ನಡೆಸುವ ಆತನಾಗಿದ್ದಾನೆ. ಹೊರಗೆ ಬರುವಂತೆ ಮಾಡ್ತಾನೆ. ಎಲ್ಲ ಬಂಧನಗಳಿಂದ, ಎಲ್ಲ ರೀತಿಯ ದುರಾಚಾರಗಳಿಂದ, ದುರ್ಬುದ್ಧಿಯಿಂದ, ಸೈತಾನ್ನ ಎಲ್ಲ ತಂತ್ರಗಳಿಂದ ಹೊರಗೆ ಬರುವ ಹಾಗೆ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಮ್ಮ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕಡೆಯದಾಗಿ ಇನ್ನೊಂದು ವಚನ ಭಾಗವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಿಮೋಚನಾ ಕಾಂಡ 2ನೇ ಅಧ್ಯಾಯ ಅದರ 23ರಿಂದ 25ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳುವಾಗ, ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ಯರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮ್, ಇಸಾಕ್, ಯಾಕೋಬರ ವಂಶಿಕರಾಗಿದ್ದಂಥ ಇಸ್ರಾಯೇಲ್ಯರು ದೇವರ ಚಿತ್ತದ ಪ್ರಕಾರವೇ ಅವರು ಐಗುಪ್ತಕ್ಕೆ ಹೋಗಿದ್ದರು ಅಥವಾ ಈಜಿಪ್ಟ್ ದೇಶಕ್ಕೆ ಹೋಗಿದ್ದರು. ಅದು ದೇವರ ಆಲೋಚನೆಯಾಗಿತ್ತು. ಅಬ್ರಹಾಮನಿಗೆ ದೇವರು ಮುಂಚಿತವಾಗಿ ತಿಳಿಸಿದರು. ಅಬ್ರಹಾಮನಿಗೆ ಮಕ್ಕಳು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ದೇವರು ತಿಳಿಸಿದರು, ನಿನಗೆ ಮಕ್ಕಳಿಲ್ಲ ಈಗ, ಆದರೆ ನಿನ್ನ ಮಕ್ಕಳು ನಿನ್ನ ವಂಶಿಕರು ಅನ್ಯ ದೇಶದಲ್ಲಿ 400 ವರ್ಷ ಇರುವರು, ಅಲ್ಲಿ ಕಷ್ಟಪಡುವರು. 4ನೇ ತಲೆಮಾರಲ್ಲಿ ನಾನು ಅಲ್ಲಿಂದ ಅವ್ರನ್ನ ಹೊರಗೆ ಬರಮಾಡುವೆನು. ದೇವರು ವಾಗ್ದಾನ ಮಾಡಿದರು. ಹಾಗೆ ಯೋಸೇಫನ ಕಾಲದಲ್ಲಿ ಇಸ್ರಾಯೇಲ್ಯರು ಚಿಕ್ಕ ಗುಂಪಾಗಿ, ಬೆರಳೆಣಿಕೆಯಷ್ಟೇ ಜನ ಅಥವಾ ಕೆಲವೇ ಜನ ಐಗುಪ್ತ ದೇಶಕ್ಕೆ ಹೋದರು. ಪ್ರಾರಂಭ ಚೆನ್ನಾಗಿತ್ತು. ಯೋಸೇಫನ ಕಾಲದಲ್ಲಿ ಬಹಳ ಸಂತೋಷವಾಗಿದ್ದರು. ನಂತರ ಯೋಸೇಫನನ್ನು ಅರಿಯದ ದೇವಜನರು ಈ ಲೋಕಕ್ಕೆ ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳದವರು, ಅರಿಯದವರು ಬಹಳ ಜನ ಇದ್ದಾರೆ ಈ ಲೋಕದಲ್ಲಿ. ಇವತ್ತು ಸಿಕ್ಕಂಥ ವಿದ್ಯಾಭ್ಯಾಸವಾಗಲಿ, ಸಿಕ್ಕಂಥ ನಾಲೆಜ್ ಆಗಲಿ, ಸಿಕ್ಕಂಥ ತಂತ್ರಜ್ಞಾನವಾಗಲಿ, ಸಿಕ್ಕಂಥ ಎಲ್ಲ ಒಳಿತುಗಳು ಎಲ್ಲಿಂದ ಬಂದವು ಎಂಬುದನ್ನು ತಿಳಿಯದವರು, ತಿಳಿದುಕೊಂಡು ಅದನ್ನು ಅಲ್ಲ ಅಂತ, ಅದು ಸುಳ್ಳು ಎಂಬುದಾಗಿ ನಿರೂಪಿಸಲಿಕ್ಕೆ ಹೋಗುವವರು ಭಾಳ ಜನ ಇದ್ದಾರೆ. ಇಲ್ಲ, ಹಾಗಲ್ಲ, ಇದು ಹೀಗೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೀಗೆ ಕೊನೆಗೆ ಅವರು ಬಿಟ್ಟಿ ಕೆಲಸಕ್ಕೆ ಹೋಗಬೇಕಾಯಿತು.
ಬಹಳ ಕಷ್ಟದ ಒಂದು ಪರಿಸ್ಥಿತಿಯ ಮೂಲಕ ಅವರು ದಾಟಿ ಹೋಗ್ತಿದ್ದಾರೆ. ಸಂಬಳ ಇಲ್ಲದೆ, ಪೆಟ್ಟು ತಿಂದು, ಶತಮಾನಗಳ ಕಾಲ, ತಲೆಮಾರುಗಳ ಕಾಲ ಅವರಲ್ಲಿ ದುಡಿಬೇಕಾಗಿ ಬಂತು. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ರು. ನೋಡಿ, ಆ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ರು. ಆ ಗೋಳು ದೇವರಿಗೆ ಮುಟ್ಟಿತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಪ್ರಾರ್ಥನೆ ಮಾಡಿದರೆ, ಅಥವಾ ನಮ್ಮ ಗೋಳು ಕೇಳಿಸುವ, ನಮ್ಮ ಕಷ್ಟ ನೋಡುವ ದೇವರು ನಮ್ಮ ದೇವರು. ಕೆಲವೇ ನೀವು ಇರುವ ಕಂಪನಿಯಲ್ಲಿ ನಿಟ್ಟುಸಿರು ಬಿಟ್ಟು ಗೋಳಾಡುವ ಪರಿಸ್ಥಿತಿ. ಯಾಕಂದರೆ ಭಾಳ ಉಪದ್ರವ ಇರ್ಬೋದು, ಭಾಳ ಕಷ್ಟ ಇರ್ಬೋದು, ಟಾರ್ಗೆಟ್ ಭಾಳ, ದೊಡ್ಡ ದೊಡ್ಡ ಟಾಸ್ಕ್ಗಳು, ಮಾಡದ ತಪ್ಪಿಗೆ ಬೈಗುಳಗಳು, ನೀವಿರುವಂಥ ಊರಲ್ಲಿ, ನೀವು ಕಲಿಯುವಂಥ ಶಾಲೆಯಲ್ಲಿ ಇದೇ ಪರಿಸ್ಥಿತಿಗಳ ಮೂಲಕ ದಾಟಿ ಹೋಗ್ತಾ ಇರ್ಬೋದು. ಆದರೆ ನಮ್ಮ ಗೋಳು, ನಮ್ಮ ಕಣ್ಣೀರು, ನಮ್ಮ ಪ್ರಾರ್ಥನೆ ನಮ್ಮ ದೇವರು ಕೇಳುವಂಥ ದೇವರಾಗಿದ್ದಾನೆ. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು, ನೋಡಿ, ನಮ್ಮ ಗೋಳು, ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ ನಮ್ಮ ದೇವರು ಕೇಳ್ತಾನೆ ಮತ್ತು ಮಾಡಿದ ವಾಗ್ದಾನಗಳನ್ನು ನೆನಪಿಗೆ ತರುವಾತನಾಗಿದ್ದಾನೆ. ಇಲ್ಲಿ ಪೂರ್ವಜರಾಗಿದ್ದಂಥ ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು, ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೊಡ್ಡ ನಿಟ್ಟುಸಿರು ಗೋಳಾಟದ ಪರಿಸ್ಥಿತಿಯ ಮೂಲಕ, ಕಣ್ಣೀರಿನ ಪರಿಸ್ಥಿತಿಯ ಮೂಲಕ ದಾಟಿ ಹೋಗುವಂಥ ವ್ಯಕ್ತಿಗಳಾಗಿದ್ದಿರ್ಬೋದು, ರೋಗದ ಮೂಲಕ ದಾಟಿ ಹೋಗ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು. ರೋಗ ಕೆಲವೊಮ್ಮೆ ಈ ರೀತಿ ಡಾಕ್ಟರ್ ಹೇಳಿದಿರ್ಬೋದು, ಇಲ್ಲ ಇನ್ನು ಇದಕ್ಕೆ ಹೋಪಿಲ್ಲ. ಆದರೆ ಅದಕ್ಕಿಂತಲೂ ಬಲವಾದ ವಾಗ್ದಾನ ದೇವರು ನಿಮಗೆ ಕೊಟ್ಟಿದ್ದಾನೆ. ವಾಗ್ದಾನ ರೋಗವನ್ನು ಜಯಿಸ್ತದೆ. ವಾಗ್ದಾನ ಯಾವ ಕೆಡುಕನ್ನು ಜಯಿಸ್ತದೆ. ವಾಗ್ದಾನ ಪರಿಸ್ಥಿತಿಗಳನ್ನು ಜಯಿಸುವಂಥದ್ದಾಗಿದೆ. ಇಲ್ಲಿ ನೋಡ್ತೇವೆ, ಪ್ರೈಸರೋ, ದೇವರು ತಾನು ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು, ನಾವು ಕೂಡ ಆ ವಾಗ್ದಾನಗಳ ನೆನಪಿಗೆ ತಂದುಕೊಂಡು ಪ್ರಾರ್ಥನೆ ಮಾಡಬೇಕು. ಈಗ ನಾವು ನೋಡ್ತೇವೆ, ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಹಾಗಾದರೆ ನಮ್ಮ ದೇವರು ನಮ್ಮನ್ನು ನೆನಪಿಗೆ ತಂದುಕೊಳ್ಳುವಂಥ ದೇವರಾಗಿದ್ದಾನೆ. ನಮ್ಮನ್ನು ನೆನೆಸಿಕೊಂಡು, ನಮ್ಮ ಕಡೆಗೆ ಆತ ಇಟ್ಟಿದ್ದಂಥ ಪ್ರೀತಿ ಸತ್ಯತೆಗಳನ್ನು ನೆನಪಿಗೆ ತಂದುಕೊಂಡು, ನಮ್ಮ ಪ್ರಕೃತಿಯನ್ನು ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪಿಗೆ ತಂದುಕೊಂಡು, ದೇವರು ನಮಗಾಗಿ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಆ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಎಲ್ಲ ರೀತಿಯ ದುರವಸ್ಥೆಗಳಿಂದ ನಮ್ಮನ್ನು ಬಿಡಿಸ್ತಾನೆ. ನಾವೇನು ಮಾಡಬೇಕು? ಆತನ ವಾಗ್ದಾನಗಳನ್ನು ನಾವು ಹಿಡಿದುಕೊಳ್ಬೇಕು, ಆತನಲ್ಲಿ ಆತುಕೊಳ್ಬೇಕು. ಆತನ ವಾಕ್ಯವನ್ನು ಓದಿ ಧ್ಯಾನಿಸಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವಾಗ ದೇವರು ಅದ್ಭುತ ಮಾಡ್ತಾನೆ. ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಯಲ್ಲಿದ್ದುಕೊಂಡು ನಿನ್ನನ್ನು ಹಾಡಿ ಕೊಂಡಾಡುವಂತೆ, ಸ್ತುತಿಸುವಂತೆ, ಆರಾಧಿಸುವಂತೆ ನೀನು ನಮಗೆ ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ನಮ್ಮನ್ನು ನೀನು ಬಲ್ಲಂಥ ದೇವರು, ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರು, ನಮ್ಮ ಪ್ರಕೃತಿ ಬಲ್ಲವನು, ನಾವು ಧೂಳಿಯಾಗಿದ್ದೇವೆ ಎಂಬುದು ನೆನಪಿಗೆ ತಂದುಕೊಂಡು, ಹೌದು ಸ್ವಾಮಿ, ನಿನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡು, ಹೌದು ಕರ್ತನೆ, ನಮ್ಮ ಕಡೆಗೆ ನೀನು ನಮಗೆ ಮಾಡಿದ ವಾಗ್ದಾನ ನೆನಪಿಗೆ ತಂದುಕೊಂಡು ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ವ್ಯಕ್ತಿಗತವಾಗಿ ಆಶೀರ್ವಾದ ಮಾಡುವ ದೇವರು, ಕೈ ಹಿಡಿದು ನಡೆಸುವ ದೇವರು, ನಷ್ಟಗಳನ್ನು ಲಾಭವಾಗಿ ಮಾಡುವ ದೇವರು, ಕಣ್ಣೀರನ್ನು ಹೌದು ಸಂತೋಷವಾಗಿ ಮಾಡುವಂಥ ದೇವರು ನೀನಾಗಿದ್ದಿ. ನಿನ್ನ ಕರಗಳಲ್ಲಿ ಎಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅನೇಕರು ಕರ್ತನೆ ಅಪ್ಪ ಟಿ ವಿ ಮೂಲಕ, ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೌದು ಸ್ವಾಮಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರನ್ನ ನೀನು ಆಶೀರ್ವಾದ ಮಾಡು. ನಿನ್ನ ಪವಿತ್ರ ಆತ್ಮನ ಬಲದಿಂದ ತುಂಬಿಸಿ ಅಪ್ಪ ಕರ್ತನೆ, ಎಲ್ಲ ಕಣ್ಣೀರಿನ ಪರಿಸ್ಥಿತಿಗಳನ್ನು ಬಿಡಿಸಿ ಅಪ್ಪ ಕರ್ತನೆ, ಅವರು ಹಾದು ಹೋಗುತ್ತಿರುವಂಥ ಎಲ್ಲ ಶೋಧನೆ ಸಂಕಷ್ಟಗಳಲ್ಲಿ ಅವರಿಗೆ ಜಯವನ್ನು, ಬಲವನ್ನು, ಕೃಪೆಯನ್ನು ಕೊಟ್ಟು ನೀನು ಅವ್ರನ್ನ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ಅಪ್ಪ ರೋಗದಲ್ಲಿ ದಾಟಿ ಹೋಗ್ತಿರುವಂಥವ್ರಿಗೆ ಯೇಸುವಿನ ನಾಮದಲ್ಲಿ ಬಿಡುಗಡೆ, ಸಾಲದಲ್ಲಿ ದಾಟಿ ಹೋಗ್ತಿರುವಂಥವ್ರಿಗೆ ಯೇಸುವಿನ ನಾಮದಲ್ಲಿ ಬಿಡುಗಡೆ, ಹೌದು ಕಣ್ಣಿನ ಪರಿಸ್ಥಿತಿಯಲ್ಲಿ ದಾಟಿ ಹೋಗ್ತಿರುವಂಥವ್ರಿಗೆ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಸ್ವಾಮಿ. ಹಾಗೆ ಲೋಕದಾದ್ಯಂತ ನಡೀತಿರುವ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರೋದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಹಾಗೆ ಟಿ ವಿ ಮೂಲಕ, ಆನ್ಲೈನ್ ಮೂಲಕ, ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ದೇವಜನರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್.